ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. 11ನೇ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಲು ಯಾರೆಲ್ಲ ರೆಡಿ ಆಗಿದ್ದಾರೆ ಅಂದ್ರೆ 11ನೇ ವಾರ ನಾಮಿನೇಟ್ ಆಗಿರೋರು ಯಾರಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಅದಂತೂ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಟಾಸ್ಕ್ ಬೇರೆ ಆಡಿಸ್ತಾರೆ, ಯಾರು ಗೆದ್ರೆ ಅವರು ನಾಮಿನೇಟ್ ಆಗಲ್ಲ, ಯಾರೆಲ್ಲ ಸೋಲ್ತಾರ ನಾಮಿನೇಟ್ ಆಗ್ತಾರೆ ಅಂತ. ರಾಶಿಕಾ ಬೇರೆ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ ಕೆಲವ್ರನ್ನ. ಈ ವಿಷಯಗಳೆಲ್ಲ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಖಂಡಿತವಾಗ್ಲೂ ಒಂದು ಕ್ಲಾರಿಟಿ ಕೊಡ್ತೀನಿ. 11ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲು ನಾಮಿನೇಟ್ ಆಗಿ ರೆಡಿ ಆಗಿರೋರು ಇವರೇ ಅಂತ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ರಾಶಿಕಾ ಅವರು ಫಸ್ಟ್ ಇಬ್ಬರನ್ನ ಒಬ್ಬರು ನಾಮಿನೇಟ್ ಮಾಡ್ತಾರೆ, ಒಬ್ಬರನ್ನ ಸೇವ್ ಮಾಡ್ತಾರೆ. ಮೊದಲೇದಾಗಿ ಫಸ್ಟ್ ರೌಂಡರ್ ಬಂದ್ಬಿಟ್ಟು ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಸೂರಜ್ ಅವ್ರನ್ನ ಸೇವ್ ಮಾಡ್ತಾರೆ. ಆವಾಗ ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಅಲ್ಲೂ ಕೂಡ ಸೂರಜ್ ಅವರೇ ಗೆಲ್ತಾರೆ, ಗೊತ್ತೇ ಇರುತ್ತೆ. ಅವರು ಗೆದ್ದು ನಾಮಿನೇಟ್ ಇಂದ ಸೇವ್ ಆಗ್ತಾರೆ. ಅದೇ ರೀತಿಯಾಗಿ ಚೈತ್ರ ಅವರು ನಾಮಿನೇಟ್ ಆಗ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ. ಇವ್ರು ನಾಮಿನೇಟ್ ಇಂದ ಸೇವ್ ಆಗ್ತಾರೆ. ಎರಡನೇ ಟಾಸ್ಕ್ ಅಂತ ಬಂದಾಗ ಮಾಳು ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ನಮ್ಮ ಕಾವ್ಯ ಅವ್ರನ್ನ ಸೇವ್ ಮಾಡ್ತಾರೆ. ಆ ಟಾಸ್ಕ್ ಅಲ್ಲಿ ಕೂಡ ಕಾವ್ಯ ಅವರು ಗೆಲ್ತಾರೆ, ನಾಮಿನೇಟ್ ಇಂದ ಸೇವ್ ಆಗ್ತಾರೆ. ಮಾಳು ಸೋಲ್ತಾರೆ, ನಾಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ರೆಡಿ ಆಗ್ತಾರೆ. ಅದೇ ರೀತಿಯಾಗಿ ಥರ್ಡ್ ಟಾಸ್ಕ್ ಅಲ್ಲಿ ನಿನ್ನೆ ನೋಡಿರ್ತಾರ, ಅಶ್ವಿನಿ ಅವರು ಸ್ಪಂದನ ಟಾಸ್ಕ್ ಆಡ್ತಾರೆ. ಆ ಟಾಸ್ಕ್ ಅಲ್ಲಿ ರಿಸಲ್ಟ್ ಬಂದಿಲ್ಲ. ಆದ ಕಾರಣ ಇಬ್ರು ನಾಮಿನೇಟ್ ಆಗ್ತಾರೆ. ಅಲ್ಲಿಗೆ 4 ಜನ ನಾಮಿನೇಟ್ ಆದ್ರು. ಇನ್ನು 6ನೇ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು 5ನೇ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ಮುಖ್ಯವಾಗಿ ಗಿಲ್ಲಿ ರಜತ್ ಅವ್ರನ್ನ ತಗೊಂಡಾಗ ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ. ರಾಶಿಕ್ ಅವರು ರಜತ್ ಅವ್ರನ್ನ ಸೇವ್ ಮಾಡ್ತಾರೆ. ಆವಾಗ ಆ ಟಾಸ್ಕ್ ಕೂಡ ಗಿಲ್ಲಿ ಗೆಲ್ತಾರೆ, ರಜತ್ ಕೂಡ ನಾಮಿನೇಟ್ ಆಗ್ತಾರೆ. ಅದೇ ರೀತಿಯಾಗಿ ರಘು ಟಾಸ್ಕ್ ತಗೊಂಡಾಗ ರಘು ಅವರು ಗೆಲ್ತಾರೆ, ಧನು ಅವರು ನಾಮಿನೇಟ್ ಆಗ್ತಾರೆ. ಟೋಟಲ್ ಆಗಿ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲು ಟೋಟಲ್ ಆಗಿ 6 ಜನ ನಾಮಿನೇಟ್ ಆಗಿದ್ದಾರೆ. ಅದೇನ್ ಗುರು ಆಡಿದ 5 ಟಾಸ್ಕ್ ಅಲ್ಲೋ 6 ಜನ ಹೇಗೆ ನಾಮಿನೇಟ್ ಆಗ್ತಾರೆ ಅಂತ ಕೇಳೋದಾದ್ರೆ, ಸ್ಪಂದನ ಹಾಗೂ ನಮ್ಮ ಅಶ್ವಿನಿ ಗೌಡ ಅವರು ಇಬ್ರು ಡೈರೆಕ್ಟ್ ಆಗಿ ಆ ಟಾಸ್ಕ್ ರಿಸಲ್ಟೇ ಬಂದಿಲ್ಲ. ಆದ ಕಾರಣ ಇಬ್ರು ನಾಮಿನೇಟ್ ಮಾಡಿದ್ದಾರೆ ಆ ಟಾಸ್ಕ್ ಅಲ್ಲಿ. ಯಾರಂತ ಕೇಳೋದಾದ್ರೆ ಮೊದಲೇದಾಗಿ ಮಾಳು ನಾಮಿನೇಟ್ ಆಗಿದ್ದಾರೆ, ಚೈತ್ರ ನಾಮಿನೇಟ್ ಆಗಿದ್ದಾರೆ, ಸ್ಪಂದನ ನಾಮಿನೇಟ್ ಆಗಿದ್ದಾರೆ, ಅಶ್ವಿನಿ ಗೌಡ ನಾಮಿನೇಟ್ ಆಗಿದ್ದಾರೆ, ಧನುಷ್ ನಾಮಿನೇಟ್ ಆಗಿದ್ದಾರೆ, ರಜತ್ ಅವರು ನಾಮಿನೇಟ್ ಆಗಿದ್ದಾರೆ. ಟೋಟಲ್ ಆಗಿ 6 ಜನ ನಾಮಿನೇಟ್ ಆಗಿದ್ದಾರೆ. 11ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲು ಇವ್ರು ರೆಡಿ ಆಗಿದ್ದಾರೆ. ಇವರಲ್ಲಿ ನೀವು ಯಾರಿಗೆ ವೋಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.